ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ದಲಿಯಾದಿಂದ ಸ್ವೀಟ್ ದಲಿಯಾದಿಂದ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ದಲಿಯಾ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೆ. ಮಿಕ್ಸಿಗೆ ಹಾಕಿ ಸಣ್ಣಾಗಿ ತರಿಯಾಗಿ ರುಬ್ಬಿದೆ. ಸಣ್ಣ ರಬ್ಬಿಗತಿ ಆಯ್ತದು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಆಮೇಲೆ ಉಪ್ಪು ಹಾಕಿ ಮೊಸರಲ್ಲಿ 2 ಚಮಚ ಮೊಸರಲ್ಲಿ ಕಲಿಸಿಟ್ಟಿದ್ದೀನಿ. ಇದಕ್ಕೆ ಏನು ಹಾಕಿಬಿಟ್ಟು ಈಗ ನಾನು ದಲಿಯಾದ್ದು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಏನು ಹಾಕಿದ್ದೀನಿ, ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇಡ್ಲಿ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ನೋಡಿ, ಈಗ ಕುಕ್ಕರ್ ಇಟ್ಟಿದ್ದೀನಿ, ಇಡ್ಲಿ ಕುಕ್ಕರ್ನಲ್ಲಿ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ. ವಾವ್, ದಲಿಯಾದ ಇಡ್ಲಿ ತುಂಬ ಚೆನ್ನಾಗಿ ಆಗ್ತವೆ. ಇದನ್ನು ಸ್ವಲ್ಪ ಈಗ ಆರ್ಲಿಕ್ಕೆ ಇಟ್ಟಿದ್ದೀನಿ, ತೆಗೆದುಬಿಟ್ಟು ಕುಕ್ಕರ್ನಿಂದ. ಆರಿಂದ ನಿಮಗೆ ಇದನ್ನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ದಲಿಯಾ ಇಡ್ಲಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ತುಂಬ ಫ್ಲಫಿಯಾಗಿ ಜಾಲಿಯಾಗಿ ಬಂದಿವೆ. ಇದು ಡಯಾಬಿಟಿಕ್ ಫ್ರೆಂಡ್ಲಿನೂ. ಈ ರೀತಿ ನೀವು ಒಂದು ದಲಿಯಾದಿಂದ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.